ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ರಾಮ ಮಂದಿರದ ಈ ಏನು ಹಗರಣದ ನಿಧಾನಕ್ಕೆ ಮೋದಿಯವ್ರ ಕೊಳ್ಳೆಗೆ ಸುತ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಯಾವ ಮೋದಿ ಯಾವ ಅಮಿತ್ ಶಾ ಅವರು ಇವತ್ತು ಈ ದೇಶದ ಉನ್ನತ ಗದ್ದುಗೆ ನಡೆದಿದ್ದಾರೋ ಅದಕ್ಕೆ ಮೂಲ ಕಾರಣ ರಾಮ. ಆ ರಾಮನಾಮದಿಂದ, ರಾಮ ಮಂದಿರದಿಂದ ಇವತ್ತು BJP RSS ತಮ್ಮ ಅಸ್ತಿತ್ವವನ್ನು ಪಡ್ಕೊಂಡಿದ್ದಾರೆ. ಆದರೆ ಅದೇ ರಾಮನ ಹೆಸರಿನಲ್ಲಿ ಇವತ್ತು ದರೋಡೆ ನಡೀತಾ ಇದೆ, ಕಳ್ಳತನ ನಡೆದಿದೆ, ಡಕಾಯಿತಿ ನಡೆದಿದೆ. ಸ್ವತಃ BJPಗರು, RSSಗರು, ವಿಶ್ವ ಹಿಂದೂ ಪರಿಷತ್ತವರು ಇವತ್ತು ಮಾತಾಡ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ CM ಯೋಗಿ ಆದಿತ್ಯನಾಥ್ ರಚಿಸಿದ SIT ಸಹಿತ ಹೌದು ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ, ನಿಮಗೆ ಗೊತ್ತದ, ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರು ತಮಿಳುನಾಡಿನವರು, ಬುದ್ಧಿವಂತರು, ದೊಡ್ಡ ವಿದ್ವಾಂಸರು, ಆರ್ಥಿಕವಾಗಿ ವಿಶೇಷವಾಗಿ RSS ಅನ್ನು ಪ್ರೀತಿ ಮಾಡುವವರು, RSSನ ಅಲ್ಲ ಅಂತ ಹೇಳ್ತಾ ಪ್ರೀತಿ ಮಾಡುವವರು. ರಾಮ ಮಂದಿರ ಇವತ್ತೇನಾದರೂ ಇವತ್ತು ಕಟ್ಟೋದಕ್ಕೆ ಒಂದು ಏನಪ್ಪ ಅಂದ್ರೆ ಅಡಿಪಾಯ ಆಗಿದ್ದರೆ ಪ್ರಮುಖ ವಿಚಾರ ಮಾಡಿ ಕೋರ್ಟ್ನಲ್ಲಿ ಗೆಲ್ಲಿಸ್ಕೊಟ್ಟಂಥ ಸುಬ್ರಹ್ಮಣ್ಯ ಸ್ವಾಮಿಯವರು ಇವತ್ತು ನೇರವಾಗಿ ಮೋದಿಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಚಂಪತ್ ರಾಯ್ ಮತ್ತು ಇವ್ರ ಜೊತೆಗಿರುವಂಥ 15 ಜನ ಎಲ್ಲರೂ ಮೋದಿಯವ್ರ ಜನ. ಇದಕ್ಕೆಲ್ಲ ಕಾರಣ ಏನಂದ್ರೆ ಮೋದಿ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮೋದಿಯವರ ಅನಗತ್ಯ ಹಸ್ತಕ್ಷೇಪದಿಂದ ನಾನು ಅದನ್ನು ಒಳ್ಳೆಯ ಸ್ಥಾನಕ್ಕೆ ತಂದಿದ್ದೆ. ಅದನ್ನು ಇಷ್ಟಷ್ಟ ನನ್ನ ಅಡಿಯಲ್ಲಿ ಸಿಗುವಂಥದ್ದಿತ್ತು, ನಾವು ಮಾಡುವಂಥವ್ರಿದ್ವಿ. ಆ ಸಂದರ್ಭದಲ್ಲಿ ಈ ರಾಮ ಮಂದಿರದ ವಿಷಯದಲ್ಲಿ ತಮ್ಮ ಹಸ್ತಕ್ಷೇಪ ಮಾಡಿ ತಮಗೆ ಬೇಕಾದಂಥ ಈ 15 ಜನ ಟ್ರಸ್ಟಿಗಳನ್ನು ನೇಮಿಸಿ ಶ್ರೀರಾಮ